ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರ ರಾಜಕಾರಣವನ್ನೇ ತಿರುಗಿ ನೋಡುವಂತೆ ಮಾಡಿದ್ದು ಮಂಡ್ಯ ಅಖಾಡ. ರಾಜಕೀಯ ಕರ್ಮ ಭೂಮಿಯನ್ನ ಬಿಟ್ಟು ಬಂದಿದ್ದ ಎಚ್ಡಿಕೆಯನ್ನ ಸೋಲಿಸಲೇಬೇಕು ಅಂತ ವಿರೋಧ ಪಣ ತೊಟ್ಟು ನಿಂತಿತ್ತು. ಆದರೆ ಚಕ್ರ ವ್ಯೂಹವನ್ನ ಭೇದಿಸಿದ ಎಚ್ಡಿಕೆ ಮಂತ್ರಿ ಪಟ್ಟಕ್ಕೇರಿದ್ದಾರೆ. ಅದೇ ಖುಷಿಯಲ್ಲೀಗ ಬಾಡೂಟವನ್ನು ಹಾಕಿಸಿದ್ದಾರೆ. ತುಂತುರು ಮಳೆ, ಕೊರೆವ ಚಳಿ, ಎಲೆ ಮೇಲೆ ಚಿಕನ್, ಮಟನ್, ಪಕ್ಕದಲ್ಲೇ ರಾಗಿ ಮುದ್ದೆ, ಬಿಸಿ ಬಿಸಿ ಸಾಂಬಾರ್. ಮಂಡ್ಯದಲ್ಲಿ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿನಂದನಾ ಸಮಾರಂಭಕ್ಕೆ ಬಂದಿದ್ದಂಥವರ ಬಾಡೂಟ ಹೀಗಿತ್ತು. $20,000 ಜನ, 4.5 ಟನ್ ಮಟನ್. ಮಂಡ್ಯ ಲೋಕಸಭಾ ಚುನಾವಣೆ ಭಾರಿ ಸದ್ದನ್ನ ಮಾಡಿತು. ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ವಿರೋಧಿ ಬಣ ಇನ್ನಿಲ್ಲದ ವ್ಯೂಹವನ್ನ ಸೃಷ್ಟಿ ಮಾಡಿತ್ತು. ಆದರೆ ಮಂಡ್ಯ ಜನ ಮಾತ್ರ ಕುಮಾರಸ್ವಾಮಿಯ ಕೈ ಬಿಟ್ಟಿರಲಿಲ್ಲ. ಹೀಗಾಗಿ ಪಾಂಡವಪುರದಲ್ಲಿ ನಡೆದಂತ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮತ ಹಾಕಿದ ಜನರಿಗೆ ಭರ್ಜರಿ ಬಾಡೂಟ ಹಾಕಿಸಿದ್ದಾರೆ. ಒಟ್ಟು 4.5 ಟನ್ ಮಟನ್ ಅನ್ನ ಮಾಡಲಾಗಿತ್ತು. ಇದರ ಜೊತೆಗೆ ಮುದ್ದೆ, ಬೋಟಿ ಗೊಜ್ಜನ್ನ ಸಹ ಮಾಡಲಾಗಿತ್ತು. ಅಷ್ಟೇ ಅಲ್ಲ, 2.5 ಟನ್ ಚಿಕನ್ ಅನ್ನ ಬಳಸಿ ವಿವಿಧ ಖಾದ್ಯಗಳನ್ನ ತಯಾರು ಮಾಡಿದ್ರು. ಅಡುಗೆ ಮಾಡೋದಕ್ಕೆ ಅಂತಾನೆ ಮೈಸೂರಿನಿಂದ ಬಾಣಸಿಗರು ಬಂದಿದ್ರು. ಭರ್ಜರಿ ಬಾಡೂಟಕ್ಕೆ ಬಂದಿದ್ದಂತ 20,000 ಜನ ಊಟದ ಸವಿಯನ್ನ ಸವಿದಿದ್ದಾರೆ. ಒಬ್ಬ ಬಲಿಷ್ಠ ಮಂತ್ರಿಯನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈಗಾಗಲೇ ಮಂಡ್ಯ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ 2 ಬಾರಿ ಬಂದಿದ್ದೀರಿ. ನನ್ನ ಪಾಂಡವಪುರ ಸಬ್ ಡಿವಿಷನ್ನ 4 ತಾಲೂಕುಗಳ ಕೇಂದ್ರ ಸ್ಥಾನ. ಮೊದಲನೇದಾಗಿ ನನ್ನ ಪಾಂಡವಪುರದ ಈ ಮಣ್ಣಿನಲ್ಲೇ ಅದು ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದನ್ನ ಹೇಳುವಂತ ಹಿನ್ನೆಲೆಯಲ್ಲಿ ಬೆಲೆಗೊಂಡು ಇವತ್ತು ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ, ನೀವು ಸಲ್ಲಿಸ್ತಾ ಇರ್ತಕ್ಕಂಥ ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಕುಮಾರಣ್ಣವರು ಆಗಮಿಸಿದ್ದಾರೆ. ಇನ್ನು ಅಭಿನಂದನಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಯಿತು. ಈ ಕ್ಷೇತ್ರದಲ್ಲಿ ಅತ್ಯಧಿಕ ಲೀಡ್ ನೀಡುವಂತೆ ಪುಟ್ಟರಾಜು ಮನವಿಯನ್ನ ಮಾಡಿದ್ರು. ಅದರಂತೆಯೇ ಪಾಂಡವಪುರದಲ್ಲಿ 50,000ಕ್ಕೂ ಹೆಚ್ಚು ಲೀಡ್ ಅನ್ನ ಕೊಟ್ಟಿದ್ರಿ. ನಿಮಗೆಲ್ಲ ನನ್ನ ಧನ್ಯವಾದ ಅಂತ ಎಚ್ಡಿಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ಬಾರಿ ಮೇಲ್ಕೋಟೆಯ ವಿಧಾನಸಭಾ ಕ್ಷೇತ್ರದ ತಂದೆ ತಾಯಂದಿರು, ರೈತ ಬಂಧುಗಳು ಮತ್ತು ಯುವಕ ಸ್ನೇಹಿತರು ವಿಶೇಷವಾಗಿ ಕನಿಷ್ಠ 50,000 ಮತಗಳ ಬಹುಮತವನ್ನು ಕೊಡಬೇಕು ಅಂತ ಹೇಳಿ ಇದೇ ಮೈದಾನದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮನವಿಯನ್ನು ಮಾಡಿದಂಥದ್ದೇನಿದೆ. ಪುಟ್ಟರಾಜಣ್ಣವರ ಮನವಿಗೆ ಜಾರಿಗೆ ತಂದರೆ ವಿಶೇಷವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜಕೀಯ ವಾಗ್ಯುದ್ಧವೂ ಕೂಡ ನಡೆಯಿತು. ಸರ್ಕಾರದ ವಿರುದ್ಧ ಎಚ್ಡಿಕೆ ಮಾತಿನ ಬಾಣ ಬಿಟ್ರು. ಒಟ್ನಲ್ಲಿ ಭರ್ಜರಿ ಮತಗಳಿಂದ ಗೆಲ್ಲಿಸಿದಂತ ಜನರಿಗೆ ಕುಮಾರಸ್ವಾಮಿ ಭರ್ಜರಿ ಬಾಡೂಟದ ಅಭಿನಂದನೆಯನ್ನ ಸಲ್ಲಿಸಿದರು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.